ನ್ಯೂಸ್ 42 ಕನ್ನಡ. ನಾವು 2026-27 ಆಯವ್ಯಯದಲ್ಲಿ ಪರಿಸರವನ್ನು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಸುಮಾರು 5,000 ಗಿಡಗಳನ್ನು ರಾಮನಗರ ಪಟ್ಟಣದಲ್ಲಿ ನೆಟ್ಟು ಪೋಷಣೆ ಮಾಡ್ತೀವಿ, ಬೆಳೆಸ್ತೀವಿ ಅಂತೇಳಿ ಒಂದು ವಾಗ್ದಾನವನ್ನು ಮಾಡಿದ್ವಿ. ಅದ್ರ ಪ್ರಯುಕ್ತ ಇವತ್ತು ಪರಿಸರ ದಿನಾಚರಣೆ ಎಂದು ನಾವು ಇಲ್ಲಿ ಸಾಂಕೇತಿಕವಾಗಿ ಇವತ್ತಿಂದ ಪ್ರಾರಂಭ ಮಾಡ್ತಾಯಿದ್ದೀವಿ. ಸುಮಾರು 5,000 ಗಿಡಗಳನ್ನು ರಾಮನಗರದ ಸುತ್ತಮುತ್ತ ಈಗ ಹೊಸದಾಗಿ ಬೆಳೀತಾ ಇರ್ತಕ್ಕಂಥ ಬಡಾವಣೆಗಳಲ್ಲಿ ಎಲ್ಲೆಲ್ಲಿ ಗಿಡಗಳನ್ನು ನೆಡಲಿಕ್ಕೆ ಅವಕಾಶ ಇದೆಯೋ, ಎಲ್ಲೆಲ್ಲಿ ಸ್ಥಳಾವಕಾಶ ಲಭ್ಯತೆ ಇದೆಯೋ ಅಲ್ಲೆಲ್ಲ ಕೂಡ ನಾವು ಗಿಡಗಳನ್ನು ನೆಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಸಾರ್ವಜನಿಕರು ಕೂಡ ಹೆಚ್ಚು ಪರಿಸರ ಸಂರಕ್ಷಣೆ ಕಡೆ ಗಮನ ಹರಿಸಬೇಕು. ಯಾಕೆಂದರೆ ಪರಿಸರವನ್ನು ನಾವು ಕಾಪಾಡಿದ್ರೆ ಪರಿಸರ ನಮ್ಮನ್ನು ಕಾಪಾಡ್ತದೆ. ಇವತ್ತು ಇಡೀ ಜಗತ್ತಿನಲ್ಲಿ ಇದು ಭಾಳ ಆತಂಕಕಾರಿ ವಿಷಯ. ಪರಿಸರ ಮಾಲಿನ್ಯ, ಪರಿಸರಕ್ಕೆ ಹಾನಿ ಆಗ್ತಾ ಇರ್ತಕ್ಕಂಥದ್ದು ಇದು ಭಾಳ ಮೇಜರ್ ಸಬ್ಜೆಕ್ಟು. ವಿಶ್ವಸಂಸ್ಥೆಯಲ್ಲಾಗಲಿ ಅಥವಾ ಎಲ್ಲ ದೇಶಗಳಲ್ಲೂ ವಿಶ್ವದಾದ್ಯಂತ ಇದೊಂದು ಭಾಳ ಮೇಜರ್ ಸಬ್ಜೆಕ್ಟು. ಅದರಿಂದ ಪರಿಸರವನ್ನು ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ, ನಮ್ಮೆಲ್ಲರ ಧರ್ಮ. ಆ ನಿಟ್ಟಿನಲ್ಲಿ ಇವತ್ತು ರಾಮನಗರ ನಗರಸಭೆ ಸುಮಾರು ನಾವು 5,000 ಗಿಡಗಳನ್ನು ನೆಡೋದ್ರ ಮೂಲಕ ನಾವು ಪರಿಸರವನ್ನು ಕಾಪಾಡುವ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ರಾಮನಗರ ನಗರಸಭೆ ಮಾಡ್ತಾಯಿದೆ. ಹಸಿರು ರಾಮನಗರ ಅನ್ನೋ ಘೋಷಣೆಯೊಂದಿಗೆ ನಾವು ಏನು ಹೊರಟಿದ್ವೋ ಆ ಘೋಷಣೆಯನ್ನು ಸಾಕಾರ ಮಾಡಲಿಕ್ಕೆ ನಾವು ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು, ಒಂದು ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಸಾರ್ವಜನಿಕರು ಕೂಡ ಎಲ್ಲರೂ ಸಾಕಾರ ಮಾಡಬೇಕು ಮತ್ತು ಎಲ್ಲೆಲ್ಲಿ ಸಾಧ್ಯವಾದದ್ದು ಅವರು ಕೂಡ ಗಿಡ ಮರಗಳನ್ನು ನೆಟ್ಟು ಅದನ್ನ ಪೋಷಣೆ ಮಾಡೋದ್ರ ಮುಖಾಂತರ ಪರಿಸರವನ್ನು ಕಾಪಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದನ್ನು ಅವರು ಕೂಡ ಪಾಲಿಸಬೇಕು ಅಂತೇಳಿ ಮನವಿ ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ. ನ್ಯೂಸ್ 42 ಕನ್ನಡ.